ತಿರುನಾಳ್ ಓವರು ಈ ಮಹಾನುಭಾವರನ್ನು ನಂದ ಎಂದು ಕರೆಯುತ್ತಾರೆ. ಹಾಗೆ ತಿರುನಾಳೆ ಪೋವಾರ್ ಎಂದು ಕರೆಯುತ್ತಾರೆ. ಚೋಳ ಮಂಡಲದಲ್ಲಿ ಹರಿಯುವ ಕೊಲ್ಲಿಡ ನದಿಯ ದಂಡೆಯ ಮೇಲೆ ಅಡನೂರ್ ಎಂಬ ಊರು. ಈಗ ಅದರ ಹೆಸರು ನಂದನಾರ್ ಎಂದಿದ್ದು ಅದು ತಂಜಾವೂರು ಜಿಲ್ಲೆಯಲ್ಲಿದೆ. ಅಲ್ಲಿ ತಿರುನಾಳ್ ಓವ ಹೆಸರಿನ ಒಬ್ಬ ಶಿವಭಕ್ತನಿದ್ದರು. ಕುಲದಲ್ಲಿ ಹೊಲೆಯನಾಗಿದ್ದರೂ ಶೀಲ ಸಂಪನ್ನನಾಗಿ ಶಿವಭಕ್ತಿಯುತನಾಗಿ ಜೀವಿಸುತ್ತಿದ್ದರು. ಶಿವಾಲಯಗಳಲ್ಲಿ ಪೂಜೆ ನಡೆದಾಗ ಬಾರಿಸುವ ನಗಾರೆ, ಮೃದಂಗಾದಿ ವಾದ್ಯಗಳಿಗೆ ಬೇಕಾಗುವ ಚರ್ಮವನ್ನು ಹದಗೊಳಿಸುವ ಕೆಲಸ ಅವನದಾಗಿತ್ತು. ಅಲ್ಲದೆ ಶಿವಲಿಂಗಕ್ಕೆ ಗೋರೋಚನವನ್ನು ತಂದು ಅರ್ಪಿಸುತ್ತಿದ್ದನು. ತನ್ನ ಕೆಲಸದಲ್ಲಿ ಅವನು ಎಂದೂ ತಪ್ಪಿದವನಲ್ಲ. ಆ ಊರಿನಲ್ಲಿರುವ ಶಿವ ದೇವಾಲಯಕ್ಕೆ ನಿತ್ಯವೂ ಹೋಗಿ ಹೊಲೆಯನಾದುದರಿಂದ ದ್ವಾರ ಪ್ರದೇಶದಲ್ಲಿಯೇ ನಿಂತು ಕಣ್ಮುಚ್ಚಿ ಕೈ ಮುಗಿದು ಕೆಲ ಹೊತ್ತು ಧ್ಯಾನಾಸಕ್ತನಾಗಿ ತಿರುಗಿ ಬರುತ್ತಿದ್ದನು. ದಿನಗಳೆದಂತೆ ಶಿವಧ್ಯಾನದ ಸಮಯ ಹೆಚ್ಚುತ್ತಾ ಹೋಯಿತು. ಶಿವ ದೇವಾಲಯದ ದ್ವಾರಕ್ಕೆ ಬಂದ ಕೂಡಲೇ ಅವನಿಗೆ ತಿಳಿಯದಂತೆ ಅವನ ಮನಸ್ಸು ಸಂತೋಷಭರಿತವಾಗುತ್ತಿತ್ತು. ಹಸಿವೆ ನೀರಡಿಕೆಗಳನ್ನು ಮರೆತು ಗಂಟೆಗಟ್ಟಲೆ ಶಿವಧ್ಯಾನದಲ್ಲಿ ಲೀನನಾಗಿ ಕುಳಿತು ಬಿಡುತ್ತಿದ್ದನು. ಒಮ್ಮೊಮ್ಮೆ ಆನಂದ ಪರವಶನಾಗಿ ಶಿವನ ಹೆಸರನ್ನು ಸ್ಮರಿಸುತ್ತಾ ಕುಣಿದಾಡತೊಡಗಿದನು. ತಿರುನಾಳ್ಬೋವನ ಮನಸ್ಸಿನಲ್ಲಿ ಹೀಗೆ ದಿನದಿನಕ್ಕೆ ಭಕ್ತಿ ಅಭಿವೃದ್ಧಿಗೊಂಡಂತೆ ಶಿವಲಿಂಗ ದರ್ಶನವನ್ನು ಪಡೆಯಬೇಕೆಂಬ ಅಭಿಲಾಷೆಯೂ ಬಲಿಯುತ್ತಾ ನಡೆಯಿತು. ಆದರೆ ಕುಲ ಅದಕ್ಕೆ ಅಡ್ಡಿಯುಂಟು ಮಾಡುತ್ತಿತ್ತು. ಬಲವಂತ ಮಾಡಿ ಒಳಗೆ ಪ್ರವೇಶಿಸಿ ಅರ್ಚಕರ ಹಿರಿಯ ಕುಲದವರ ಮನಸ್ಸಿಗೆ ನೋವನ್ನುಂಟು ಮಾಡುವುದು ಅವನ ಜಾಯಮಾನಕ್ಕೆ ಒಗ್ಗದು. ಶಿವನಿಗೆ ಎಂದು ನನ್ನ ಮೇಲೆ ಕರುಣೆ ಉಂಟಾಗುತ್ತದೆಯೋ, ಎಂದು ನಾನು ಕಣ್ತುಂಬ ಶಿವಲಿಂಗವನ್ನು ನೋಡುತ್ತೇನೋ ಎಂಬ ಹಂಬಲದಲ್ಲಿಯೇ ದಿವಸಗಳು ಕಳೆಯುತ್ತಿದ್ದವು. ಒಂದು ದಿನ ತಿರುನಾಳ್ಬೋವನು ನಸುಕಿನಲ್ಲಿಯೇ ಎದ್ದು ಮೈ ತೊಳೆದುಕೊಂಡು ದೇವರ ಗುಡಿಯ ಕಡೆಗೆ ನಡೆದ. ಅಂದು ಏಕೋ ಅವನ ಮನಸ್ಸು ನಿತ್ಯಕ್ಕಿಂತ ಹೆಚ್ಚು ಪ್ರಫುಲ್ಲವಾಗಿತ್ತು. ಶಿವನಾಮಸ್ಮರಣೆ ಮಾಡುತ್ತಾ ಕುಣಿಯುತ್ತಾ ಕುಕಿಲಿರಿಯುತ್ತಾ ಶಿವದ್ವಾರದ ಬಳಿಗೆ ಬಂದ. ಅನೇಕ ಜನ ಭಕ್ತರು ಶಿವಲಿಂಗ ದರ್ಶನ ಪಡೆದು ನಮಸ್ಕರಿಸಿ ಹೋಗುತ್ತಿದ್ದರು. ಅವರೆಂತಹ ಧನ್ಯರು! ನಾನೂ ಮೇಲು ಕುಲದವನಾಗಿ ಹುಟ್ಟಬಾರದಿದ್ದೆ ಎಂದು ಚಿಂತಿಸಿದ. ಮರುಕ್ಷಣ ಛೀ, ದೇವರು ಇರಿಸಿದಂತೆ ಇರುವುದನ್ನು ಬಿಟ್ಟು ಬೇರೆ ಏನನ್ನೂ ಬಯಸುತ್ತಿರುವೆನಲ್ಲ, ಅದು ಸಲ್ಲದು. ನನ್ನಲ್ಲಿ ಭಕ್ತಿ ಇದ್ದರೆ ಶಿವನು ನನ್ನ ಇಚ್ಛೆಯನ್ನು ಪೂರ್ಣ ಮಾಡೇ ತೀರುತ್ತಾನೆ. ನಾನು ಕೀಳು ಕುಲದವನೆಂದು ನನ್ನ ಬಗ್ಗೆ ತಾತ್ಸಾರ ಅವನಲ್ಲಿ ಸರ್ವತಾ ಇರುವುದಿಲ್ಲ. ಆದ್ದರಿಂದ ನಾನು ಇನ್ನೂ ಶಿವಧ್ಯಾನ ಮಾಡಬೇಕು, ಎಲ್ಲ ಚಿಂತೆಗಳನ್ನು ಮರೆತು ಏಕಭಾವದಿಂದ ಶಿವನನ್ನು ಸ್ಮರಿಸಬೇಕು ಎಂದು ವಿಚಾರಿಸಿ ಶಿವದ್ವಾರದ ಮುಂದೆ ಕೈ ಮುಗಿದುಕೊಂಡು ತದೇಕ ಚಿತ್ತನಾಗಿ ಕುಳಿತುಕೊಂಡನು. ಗಂಟೆಗಳು ಉರುಳಿದವು. ತಿರುನಾಳ್ಬೋವನಿಗೆ ಹೊರಜಗತ್ತಿನ ಪ್ರಜ್ಞೆ ತಪ್ಪಿ ಹೋಯಿತು. ಶಿವನೇ ದರ್ಶನ ಕೊಡು, ಶಿವನೇ ದರ್ಶನ ಕೊಡು ಎಂದು ಇದೇ ಅವನ ಮಂತ್ರ. ಬೇರಾವ ಮಂತ್ರವನ್ನು ಯಾರೂ ಅವನಿಗೆ ಹೇಳಿಕೊಟ್ಟಿರಲಿಲ್ಲ. ಶಿವನ ಧ್ಯಾನ ಅವನನ್ನು ಲಿಂಗವನ್ನು ನೋಡುವ ಹಾರೈಕೆ ಗಳಿಗೆಗೂ ಹೆಚ್ಚುತ್ತಾ ಹೋಯಿತು. ಮೈ ಮನಗಳೆರಡರಲ್ಲಿಯೂ ಶಿವಧ್ಯಾನ ಬೇರೂರಿತು. ಎಚ್ಚರ ತಪ್ಪಿದಂತಾಗಿ ಉರುಳಿಬಿಟ್ಟ. ಏನೋ ಕನಸು. ಕನಸಿಲ್ಲೊಂದು ಶಿವಮಂದಿರ, ತನ್ನೂರಿನ ಮಂದಿರದಂತಹದೆ. ಅಲ್ಲಿ ತನ್ನನ್ನು ಬಿಟ್ಟು ಯಾರೂ ಇಲ್ಲ. ಎಲ್ಲ ಕಡೆಗೆ ವಿಶ್ರಾಂತಿ, ಪ್ರಸನ್ನತೆ. ಒಳಗೆ ಪ್ರವೇಶಿಸಲು ಬಯಸಿದ. ಹಾಗೆ ಮಾಡುವುದು ಒಳ್ಳೆಯದಲ್ಲವೆಂದು ಬಾಗಿಲಿನಲ್ಲಿಯೇ ಕುಳಿತುಕೊಂಡ. ನೋಡುತ್ತಿದ್ದಂತೆ ಬಾಗಿಲು ತೆರೆಯಿತು. ಆದರೂ ಲಿಂಗ ಕಾಣಿಸಲಿಲ್ಲ. ಶಿವಲಿಂಗದ ಎದುರು ನಂದಿ ಅಡ್ಡವಾಗಿದ್ದ. ತಿರುನಾಳ್ಬೋವನು ಎದ್ದು ನಿಲ್ಲಲು ಪ್ರಯತ್ನಿಸಿದ. ಶಕ್ತಿ ಸಾಲದೆ ಕುಸಿದ. ನಂದಿದೇವನೇ, ನನ್ನ ಮೇಲೆ ಕೃಪೆ ತೋರು. ನಿನ್ನ ಶಿವನಿಗೆ ನಾನೇನು ಮಾಡುವುದಿಲ್ಲ. ಒಂದೇ ಒಂದು ಸಲ ಕಣ್ತುಂಬುವಂತೆ ಲಿಂಗವನ್ನು ನೋಡುತ್ತೇನೆ. ಈ ನನ್ನ ಇಚ್ಛೆಯನ್ನು ಪೂರ್ಣ ಮಾಡು ಎಂದು ಪ್ರಾರ್ಥಿಸಿದ. ನಂದಿಯ ಮೂರ್ತಿ ಸ್ವಲ್ಪ ಒಂದು ಕಡೆ ಸರಿಯಿತು. ಸೂರ್ಯ ಪ್ರಕಾಶವನ್ನು ಮೀರುವ ಲಿಂಗವನ್ನು ತಿರುನಾಳ್ಬೋವರು ಕಂಡರು. ಆ ಪ್ರಕಾಶದಲ್ಲಿ ಸೂರ್ಯನ ಪ್ರಖರತೆ ಇರಲಿಲ್ಲ. ಚಂದ್ರನ ತಂಪಿತ್ತು. ಮೈಯೆಲ್ಲ ರೋಮಾಂಚಿತವಾಯಿತು. ನೋಡಿಯೇ ನೋಡಿದ. ಕನಸು ಒಡೆಯಿತು. ಮೈಯಲ್ಲಿ ಪ್ರಜ್ಞೆ ಬಂತು. ನೋಡುತ್ತಾನೆ ಸುತ್ತೆಲ್ಲ ಕತ್ತಲು ವ್ಯಾಪಿಸಿಬಿಟ್ಟಿದೆ. ಗುಡಿಯ ಬಾಗಿಲಿಗೆ ಬೀಗ ಹಾಕಿ ಪೂಜಾರಿ ಹೊರಟು ಹೋಗಿದ್ದ. ತಿರುನಾಳ್ಬೋವನ ಮನಸ್ಸು ಹಗುರಾಗಿತ್ತು. ಏನೋ ಒಂದು ಬಗೆಯ ಚೈತನ್ಯ ನರನಾಡಿಗಳಲ್ಲಿ ಹರಿದಾಡುತ್ತಿತ್ತು. ದೇವನು ಕನಸಿನಲ್ಲಿ ತನಗೆ ಕಾಣಿಸಿಕೊಂಡನಲ್ಲ, ತನ್ನ ಮೇಲೆ ಕರುಣೆ ತೋರಿದನಲ್ಲ ಎಂಬ ಸಂತೃಪ್ತಿ ಮೂಡಿತ್ತು. ಎದ್ದು ಮನೆಯ ಕಡೆಗೆ ಹೊರಟ. ದೇವಾಲಯಗಳಿಗೆ ಬೇಕಾಗುವ ತೊಗಲಿನ ಸಾಮಾನುಗಳನ್ನು ಮಾಡುವ ಕೆಲಸದಲ್ಲಿ ಈಗ ನೂರ್ಮಡಿ ಉತ್ಸಾಹವನ್ನು ಅವನು ತೋರಿಸುತ್ತಿದ್ದ. ಅವುಗಳ ಅಂದಚಂದದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸುತ್ತಿದ್ದ. ನಗಾರಿ ಮೃದಂಗಗಳಿಗೆ ಬಿಗಿಯುವ ತೊಗಲನ್ನು ಚೆನ್ನಾಗಿ ಹದಗೊಳಿಸಿ ಮಧುಧ್ವನಿ ಹೊರಡುವಂತೆ ಪ್ರಯತ್ನಿಸುತ್ತಿದ್ದ. ಹೀಗೆ ಕೆಲವು ದಿನಗಳು ಕಳೆದವು. ಒಮ್ಮೆ ಮಳೆ ಬೀಳದೆ ಊರಿನ ಬಾವಿಯ ನೀರೆಲ್ಲ ಬತ್ತಿ ಹೋದವು. ಹೊಲಗೇರಿಯಲ್ಲಿ ವಾಸಿಸುವ ಜನರಿಗೆ ಒಂದು ತಂಬಿಗೆಷ್ಟು ನೀರು ದೊರೆಯದಾಯಿತು. ತಮಗೆ ನೀರು ಸಿಗದಿದ್ದಾಗ
ಹಲಗೇರಿಯವರಿಗೆ ಎಲ್ಲಿಂದ ನೀರು ತಂದುಕೊಟ್ಟಾರು? ತಿರುನಾಳ್ಬೋವನಿಗೆ ತನ್ನ ಜನರ ಕಷ್ಟವನ್ನು ನೋಡಲಾಗಿಲ್ಲ. ಹಲಗೇರಿಯಲ್ಲಿ ಇರುವ ತನ್ನ ಜನರಿಗೆ ಮತ್ತೊಮ್ಮೆ ನೀರಿನ ಬರಬಾರದಂತೆ ಮಾಡಲು ನಿರ್ಧರಿಸಿದ. ಒಮ್ಮೆ ಮಳೆ ಬಂದರೆ ಸಾಕು, ನೀರು ತುಂಬಿ ಹೋಗಬೇಕು. ಅಂತಹ ಒಂದು ಸ್ಥಳವನ್ನು ಹುಡುಕಿ ಕೆರೆ ಕಟ್ಟಿಸಲು ಆಲೋಚಿಸಿ ಅಂತಹ ಸ್ಥಳವನ್ನು ಹುಡುಕುತ್ತಾ ನಡೆದ. ಹಲಗೇರಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಅಡವಿ. ಅಲ್ಲಿ ಹೋಗುತ್ತಿದ್ದಂತೆ ಅವನಿಗೆ ಒಂದು ಸಣ್ಣ ತಗ್ಗು ಕಾಣಿಸಿತು. ಅಂತಹ ಬಿರುಬಿಸಿಲ ಬೇಸಿಗೆಯಲ್ಲಿಯೂ ಅಲ್ಲಿ ತೇವ ಬಿದ್ದು ಒಂದು ಕಪ್ಪೆ ಕುಳಿತುಕೊಂಡಿತ್ತು. ತಿರುನಾಳ್ಬೋವನಿಗೆ ಆಶ್ಚರ್ಯವಾಯಿತು. ಶಿವನೇ ನಮ್ಮ ಮೇಲಿನ ಕೃಪೆಯಿಂದ ಈ ಸ್ಥಳವನ್ನು ತೋರಿಸಿರುವನೆಂದು ವಿಚಾರಿಸಿ ಮರುದಿನದಿಂದಲೇ ತನ್ನ ಜನರನ್ನು ಕರೆದುಕೊಂಡು ಒಂದು ಕೆರೆ ಕಡಿಯುವ ಕೆಲಸವನ್ನು ಪ್ರಾರಂಭಿಸಿದ. ಕೆಲವು ದಿನಗಳಲ್ಲಿ ಕೆರೆ ತುಂಬಿ ಕೇರಿಯ ಜನರು ನೀರಿನ ಬರ ಶಾಶ್ವತವಾಗಿ ಎಂಗಿ ಹೋಯಿತು. ವಿಶಾಲವಾದ ಸರೋವರದಂತೆ ಕಂಗೊಳಿಸುವ ಕೆರೆಯನ್ನು ನೋಡಿ ಎಲ್ಲರೂ ಹಿರಿಹಿರಿ ಹಿಗ್ಗಿದರು. ಅಂದು ಕನಸಿನಲ್ಲಿ ಲಿಂಗ ದರ್ಶನವಾದಾಗಿನಿಂದಲೂ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಲಿಂಗ ದರ್ಶನ ಪಡೆಯಬೇಕೆಂಬ ಆಶೆ ತಿರುನಾಳ್ಬೋವನಲ್ಲಿ ಮನೆ ಮಾಡಿಕೊಂಡಿತ್ತು. ಆದರೆ ಇತ್ತಿತ್ತಲಾಗಿ ತೊಗಲು ಹದ ಮಾಡುವ ಕೆಲಸ ಅಧಿಕವಾದುದರಿಂದಲೂ ಕೆರೆಯನ್ನು ಕಟ್ಟಿಸುವ ಕೆಲಸವೊಂದು ಬಂದುದರಿಂದಲೂ ಅವನ ಆಸೆ ಆಸೆಯಾಗಿಯೇ ಉಳಿದಿತ್ತು. ಈಗ ಕೆರೆಯ ಕೆಲಸ ಮುಗಿದು ಹೋಗಿತ್ತು. ಆದುದರಿಂದ ಅವನ ಮನಸ್ಸಿನಲ್ಲಿ ಮತ್ತೆ ಚಿದಂಬರ ಕ್ಷೇತ್ರದ ಲಿಂಗವನ್ನು ನೋಡುವ ಆಸೆಯ ಕುಡಿ ಕೊನರಿತು. ನಾನಾದರೂ ಚಾಂಡಾಲ, ಚಿದಂಬರಕ್ಕೆ ಹೋದರೂ ಗುಡಿಯಲ್ಲಿ ಪ್ರವೇಶ ಮಾಡಿ ಲಿಂಗದರ್ಶನ ಪಡೆಯುವುದು ಸಾಧ್ಯವಿಲ್ಲವೆಂಬ ನಿರಾಶೆಯೂ ತಲೆದೋರಿತು. ಆದರೂ ಒಮ್ಮೆ ಚಿದಂಬರಕ್ಕೆ ಹೋಗಬೇಕು, ಮುಂದಿನದು ಶಿವನಿಗೆ ಸೇರಿದ್ದು ಎಂದು ವಿಚಾರಿಸಿ ನಾಳೆ ಹೋಗಬೇಕೆಂದು ನಿರ್ಧರಿಸಿ ಮಲಗಿಕೊಂಡ. ರಾತ್ರಿಯೆಲ್ಲ ಅದೇ ಹಳವಂಡ, ನಾಳೆ ಹೋಗಬೇಕು ನಾಳೆ ಹೋಗಬೇಕು ಎಂದು. ಬೆಳಗಾಗುವುದರೊಳಗೆ ಗುಡಿಯ ಪೂಜಾರಿಂದ ಆಜ್ಞೆ ಬಂದಿತ್ತು, ಹರಿದ ನಗಾರಿಯನ್ನು ದುರಸ್ತಿ ಮಾಡಲು ಹದ ಮಾಡಿದ ತೊಗಲಬೇಕೆಂದು. ಆ ದಿನವೆಲ್ಲ ಅದರಲ್ಲಿಯೇ ಹೋಯಿತು. ನಾಳೆ ಹೋದರಾಯಿತೆಂದು ಆಲೋಚಿಸಿ ಮಲಗಿದ. ಮರುದಿನ ಮತ್ತೊಂದು ದೇವರ ಬೆಟ್ಟಿಯ ಕೆಲಸ ಬಂತು. ಹೀಗೆ ಅವನು ನಾಳೆ ಹೋಗಬೇಕು ಎನ್ನುವುದಕ್ಕೂ ಏನಾದರೂ ಒಂದು ಕೆಲಸ ಬರುವುದಕ್ಕೂ ಸರಿ ಹೋಯಿತು. ವರ್ಷಗಳು ಉರುಳಿದರೂ ನಾಳೆ ಹೋಗುವೆನು ಎಂದು ದಿನಾಲು ಅನ್ನುತ್ತಿದ್ದರಿಂದಲೇ ಇವನಿಗೆ ತಿರುನಾಳ್ಬೋವರ್ ಎಂಬ ಹೆಸರು ಬಂತು. ತಿರು ಎಂದರೆ ಶ್ರೀ ದೇವಾಲಯ, ನಾಳೆ ಪೋವಾರ್ ಎಂದರೆ ನಾಳೆ ಹೋಗುವರು ಎಂದು ಅರ್ಥ. ಶಿವನ ಮನಸ್ಸಿನಲ್ಲಿ ನನಗೆ ಚಿದಂಬರ ಕ್ಷೇತ್ರದ ಲಿಂಗವನ್ನು ದರ್ಶನ ಮಾಡಿಸಬೇಕೆಂಬ ಇಚ್ಛೆ ಇದ್ದಂತಿಲ್ಲ. ಎಂತಲೇ ಹೀಗಾಗುತ್ತಿದೆ ಎಂಬ ನಿರಾಶೆ ಒಮ್ಮೊಮ್ಮೆ ತಿರುನಾಳ್ಬೋವನಲ್ಲಿ ತಲೆದೋರಿದರೂ ಆ ಕ್ಷೇತ್ರ ದರ್ಶನ ಪಡೆಯಬೇಕೆಂಬ ಹಂಬಲ ಮಾತ್ರ ಮನಸ್ಸಿನಿಂದ ದೂರ ಆಗಲಿಲ್ಲ. ಬರುತ್ತಾ ಅದು ಗೀಳಾಗಿ ಪರಿಣಮಿಸಿತು. ಇವನು ಯಾವ ರೀತಿಯಲ್ಲಿ ಭಕ್ತರ ಮನಸ್ಸಿನ ಬಯಕೆಯನ್ನು ತೀರುತ್ತಾನೋ ತಿಳಿಯದು. ಒಂದು ದಿನ ಆ ಊರಿನ ಗುಡಿಯ ಪೂಜಾರಿಂದ ಒಂದು ಸಂದೇಶ ಬಂದಿತು. ದೇವರ ಬೆಟ್ಟಿಗಾಗಿ ತಿರುನಾಳ್ಬೋವನು ಚಿದಂಬರ ಕ್ಷೇತ್ರಕ್ಕೆ ಹೋಗಬೇಕೆಂದು. ಆಗ ಅವನಿಗಾದ ಆನಂದಕ್ಕೆ ಎಡೆಯಿಲ್ಲ. ತಕ ಕುಣಿದಾಡಿ ಬಿಟ್ಟ. ಆಹಾ, ಓಹೋ ಎಂದು ಉದ್ಗರಿಸಿದ. ತೂಗುತ್ತ ತೊನೆಯುತ್ತ ಕೂಗುತ್ತ ಪುಟವೇಳುತ್ತ ಕುಕಿಲಿರಿಯುತ್ತ ಪೂಜಾರಿ ಬಳಿ ಬಂದ. ಅವನು ಕೊಟ್ಟ ವಸ್ತುಗಳನ್ನು ಶಿವನ ಪಾದುಕೆಗಳನ್ನಿಟ್ಟುಕೊಳ್ಳುವಂತೆ ಇಟ್ಟುಕೊಂಡು ಚಿದಂಬರದತ್ತ ಹೊರಟೇ ಬಿಟ್ಟ. ಕುರುಡನಿಗೆ ಕಣ್ಣು ಬಂದಷ್ಟು, ಹೆಣವನಿಗೆ ಕಾಲು ಬಂದಷ್ಟು, ಬಡವನಿಗೆ ಕಡವರ ಸಿಕ್ಕಷ್ಟು ಆನಂದವಾಗಿತ್ತವನಿಗೆ. ಹಾದಿಯಲ್ಲಿ ಎಲ್ಲಿಯೂ ಕೂಡಲಿಲ್ಲ, ವಿಶ್ರಮಿಸಲಿಲ್ಲ. ಕಾಲುಗಳಲ್ಲಿ ಹೊಸ ಶಕ್ತಿ ಸಂಚಾರವಾದಂತೆ ಗರ ಹೊಡೆದವನಂತೆ ಒಂದೇ ಸಮನೆ ಹಾದಿಯನ್ನು ಕ್ರಮಿಸಿ ಚಿದಂಬರ ಕ್ಷೇತ್ರವನ್ನು ತಲುಪಿದ. ಒಂದು ಬಗೆಯ ಧನ್ಯತೆ ಅವನನ್ನು ಆವರಿಸಿತ್ತು. ಆ ಕ್ಷೇತ್ರದ ನೆಲ, ಜಲ, ಗಿಡ, ಜನ, ದನ ಎಲ್ಲವೂ ಪವಿತ್ರವಾಗಿ ಕಂಡವು ಅವನಿಗೆ. ಮೈ ಇಕ್ಕಿ ಮುಂದುವರೆದ. ತನ್ನೂರ ಪೂಜಾರಿ ಹೇಳಿದ ಕೆಲಸವನ್ನು ಮುಗಿಸಿ ಊರಲ್ಲಿ ನಡೆದ. ತಿರುನಾಳ್ಬೋವನಿಗರಿಯದಂತೆ ಅವನ ಕಾಲು ಚಿದಂಬರ ಮಂದಿರದತ್ತ ನಡೆದವು. ವಿಶಾಲವಾದ ಪ್ರಾಕಾರದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ. ಅಲ್ಲಿ ಕಂಡ ಬ್ರಾಹ್ಮಣರಿಗೆಲ್ಲ ನಮಸ್ಕರಿಸಿದ. ಗುಡಿಯ ಶಿಖರದ ಮೇಲೆ ಮಿರುಗುವ ಕಲಶವನ್ನು ಕಂಡು ಹಿರಿಹಿರಿ ಹಿಗ್ಗಿ ಹೋದ. ಜನರು ಗುಂಪು ಗುಂಪಾಗಿ ಲಿಂಗ ದರ್ಶನ ಪಡೆಯಲು ಬರುತ್ತಿದ್ದರು. ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ವೃಷಭ ಧ್ವಜಗಳು ಗಾಳಿಯಲ್ಲಿ ತೇಲಾಡುತ್ತಿದ್ದವು. ಶಿವಭಕ್ತರ ಜಯ ಜಯಕಾರ ದಿಗಂತವೆಲ್ಲವನ್ನೂ ವ್ಯಾಪಿಸಿತ್ತು. ರಂಗಮಂಟಪದಲ್ಲಿ ನಡೆದ ಶಿವಸೇವಾ ನೃತ್ಯದ ಮೃದಂಗದ ಧಿಮ್ ಧಿಮ್ ಥಂದ್ರಂ ದಿಕ್ಕಟ ತಕ್ಕಟ ಧುಮು ಧುಮು ತತ್ತೋ ಧಿಮಿ ಧಿಮಿ ಥಕನಕ ಎಂಬ ಧ್ವನಿ ತಿರುನಾಳ್ಬೋವನನ್ನು ಕುಣಿಸಲಿಕ್ಕೆ ಪ್ರೇರೇಪಿಸಿತು. ಸ್ವಲ್ಪ ಹೊತ್ತು ಕುಣಿದೂ ಬಿಟ್ಟ. ಆರತಿ ಹಿಡಿದುಕೊಂಡು ಶಿವಗೀತಗಳನ್ನು ಹಾಡುತ್ತಾ ಲಿಂಗ ಪೂಜೆಗೆ ಹೊರಟ ಹೆಂಗಳಿರ ತಂಡವನ್ನು ಕಂಡು, ಅಯ್ಯೋ, ನನಗೂ ಒಂದೆರಡು ಹಾಡುಗಳು ಬರುತ್ತಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ತನ್ನ ದಡ್ಡತನಕ್ಕೆ ತನ್ನನ್ನೇ ಹಳೆದುಕೊಂಡ. ಹೊರಗಿನ ವೈಭವವೇ ಇಷ್ಟು ಹಿರಿದಾಗಿರುವಾಗ ಒಳಗಿನ ವೈಭವ ಹೇಗಿರಬೇಕೆಂದು ತಾನೇ ಊಹಿಸಿದ. ಆದರೇನು, ಅದನ್ನು ನೋಡುವ ಭಾಗ್ಯ ನನಗಿಲ್ಲ. ನನ್ನ ಕುಲ ಅದಕ್ಕೆ ಅಡ್ಡಿಯಾಗಿದೆ. ಹೀಗೆ ಚಿಂತಿಸುತ್ತಿರುವಂತೆಯೇ ರಾತ್ರಿಯಾಗಿ ಹೋಗಿತ್ತು. ಗುಡಿಯ ಮುಂದಿರುವ ಗಿಡದ ಕಟ್ಟೆಯ ಮೇಲೆ ಲಿಂಗ ದರ್ಶನ ಪಡೆಯುವುದು ಹೇಗೆ ಎಂದು ಚಿಂತಿಸುತ್ತಲೇ ಮಲಗಿಕೊಂಡನು.
ಕಣ್ಣು ಮುಚ್ಚಿದರೂ ತಾನು ಚಿದಂಬರ ಕ್ಷೇತ್ರಕ್ಕೆ ಬಂದ ಮೇಲೆ ನೋಡಿದ ದೃಶ್ಯ ಕಣ್ಣು ಮುಂದೆ ಕಟ್ಟಿದಂತಿತ್ತು. ಕಿವಿಗಳಲ್ಲಿ ಅದೇ ಧಿಂ ಧಿಂ ದಿಕ್ಕಟ ತಕ್ಕಟ ಧ್ವನಿ ನೆನದಿಸುತ್ತಿತ್ತು. ದೇವರೇ, ಇಲ್ಲಿಯ ಪೂಜಾರಿಗಳಿಗೆ ನನ್ನನ್ನು ಒಳಗೆ ಬಿಡುವ ಬುದ್ಧಿಯನ್ನು ದಯಪಾಲಿಸು. ಒಂದೇ ಒಂದು ಸಲ ನಿನ್ನ ದರ್ಶನ ಪಡೆದು ಕೃತಾರ್ಥನಾಗುತ್ತೇನೆ. ನನ್ನ ಈ ಕೊನೆಯ ಬಯಕೆಯನ್ನು ಸಲ್ಲಿಸು ತಂದೆ ಎಂದು ಒಂದೇ ಸಮನೆ ಬೇಡಿಕೊಳ್ಳುತ್ತಿತ್ತು ಅವನ ಮನಸ್ಸು. ಇಂತಹ ನೆನಹು ಕನವರಿಕೆಯಲ್ಲಿಯೇ ರಾತ್ರಿ ಕಳೆಯಿತು. ಪ್ರಾತಃ ಕಾಲದ ಪೂಜೆಯ ಧ್ವನಿಯನ್ನು ಕೇಳಿ ತಿರುನಾಳ್ಬೋವನು ಎಚ್ಚರಗೊಂಡ. ಚಿದಂಬರನಿಗೆ ಹೊರಗಿಂದಲೇ ಕೈಮುಗಿದ. ಮತ್ತೆ ಅದೇ ನೃತ್ಯ, ವಾದ್ಯ, ಸಂಗೀತ, ಅದೇ ವೈಭವ. ಎಲ್ಲರೂ ಶಿವಲಿಂಗ ದರ್ಶನವನ್ನು ಪಡೆದು ಹೋಗುತ್ತಿದ್ದಾರೆ. ನನಗೊಬ್ಬನಿಗೇ ಇಲ್ಲ. ಏಕೆ ಹೀಗೆ? ಹೀಗೇಕೆ? ನಾನು ಹೊಲೆಯ ಕೀಳು ಕುಲದವ. ಈ ಹೊಲೆ ಕುಲವನ್ನು ಹೋಗಲಾಡಿಸಿಕೊಳ್ಳುವುದು ಸಾಧ್ಯವಿಲ್ಲವೇ? ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲವೇ? ಯಾರಿಗೆ ಗೊತ್ತು? ನನಗಂತೂ ತಿಳಿಯಲು. ನಾನು ಶಾಸ್ತ್ರ ಓದಿದವನಲ್ಲ, ಶಾಸ್ತ್ರಿಗಳಿರುವವರಲ್ಲ. ಹೊರಗಟ್ಟಲೆ ಶಾಸ್ತ್ರ ಗ್ರಂಥಗಳನ್ನು ಓದಿರಬೇಕವರು. ಅವರಿಗೆ ತಿಳಿಯದಿದ್ದೀತೆ ನಾನು ಹೊಲೆತನವನ್ನು ಹೋಗಲಾಡಿಸಿಕೊಳ್ಳುವ ಹಾದಿ. ಹೌದು, ಅವರನ್ನೇ ಕೇಳಬೇಕು. ಕೇಳಿ ಮುಂದಿನ ಮಾರ್ಗ ತಿಳಿದುಕೊಳ್ಳಬೇಕು. ತಟ್ಟನೆ ಎದ್ದು ನಡೆದ ತಿರುನಾಳ್ಬೋವ ಗುಡಿಯ ಪ್ರಾಕಾರವನ್ನು ಸಮೀಪಿಸಿದ. ಹಲವಾರು ಬ್ರಾಹ್ಮಣರು ಮಡಿಯುಟ್ಟು ಲಿಂಗ ದರ್ಶನಕ್ಕಾಗಿ ಹೋಗುತ್ತಿದ್ದರು. ಯಾರನ್ನು ಕೇಳಬೇಕು? ಹೇಗೆ ಕೇಳಬೇಕು? ಏನೋ ಭಯ. ಛೀ, ಬೇಡ ಎಂದು ಹಿಂದಿರುಗಿದ. 2-3 ಸಲ ಹೀಗೆ ಆಯಿತು. ಹಾಗಾದರೆ ಲಿಂಗ ದರ್ಶನವಾಗುವ ಬಗೆ ಹೇಗೆ? ನಮ್ಮೂರಲ್ಲಿ ಕನಸಿನಲ್ಲಿ ಆದಂತೆ ಆಗುವುದು ಬೇಡ. ಸಾಕ್ಷಾತ್ ಶಿವಲಿಂಗ ದರ್ಶನವಾಗಬೇಕು. ನನ್ನ ಕಣ್ಣುಗಳಿಂದಲೇ ಅದನ್ನು ನೋಡಬೇಕು. ಹಾಗಾಗಲು ಈ ಹೊಲೆತನ ಹೋಗಬೇಕು. ಹೌದು, ಶಾಸ್ತ್ರವನ್ನು ಕೇಳಲೇಬೇಕು. ಈ ಸಲ ಕೇಳಿಯೇ ಬಿಡುತ್ತೇನೆ ನಿರ್ಧಾರದಿಂದ ಹೊರಟ. ಒಬ್ಬ ಶಾಸ್ತ್ರಿಗಳು ಮಂದಿರದೊಳಕ್ಕೆ ಲಘು ಬಗೆಯಿಂದ ಪ್ರವೇಶಿಸುತ್ತಿದ್ದರು. ಸ್ವಾಮಿ, ಇವನ ಕೂಗು ಅವರ ಕಿವಿ ಮೇಲೆ ಬೀಳಲೇ ಇಲ್ಲ. ಹೊರಟೆ ಹೋದರು. 4-6 ಜನ ಬ್ರಾಹ್ಮಣರು ಲಿಂಗ ದರ್ಶನ ಪಡೆದು ಹರಟೆ ಹೊಡೆಯುತ್ತಾ ಮನೆ ಕಡೆ ನಡೆದಿದ್ದರು. ಸ್ವಾಮಿ, ಯಾವುದೋ ಮಾತಿಗೆ ಕೊಕ್ಕೊಕ್ಕೆಂದು ನಗುತ್ತಿದ್ದ ನಗೆಯ ಧ್ವನಿಯಲ್ಲಿ ಇವನ ಸ್ವಾಮಿ ಲೀನವಾಗಿ ಹೋಯಿತು. ತಿರುನಾಳುವವರು ಬಿಡಲಿಲ್ಲ. ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿದ. ಒಬ್ಬ ಹೊರಳಿ ನೋಡಿ ಹಾಗೆ ಮುಂದೆ ನಡೆದ. ಮತ್ತೆ ಕೂಗಿದ, ಸ್ವಾಮಿ. ಎಲ್ಲರೂ ನಿಂತರು. ಒಬ್ಬ ಕೇಳಿದ, ಏನಾಗಬೇಕು? ಸ್ವಾಮಿ, ನನಗೆ ಒಂದು ವಿಷಯ ತಿಳಿಯಬೇಕಾಗಿದೆ. ನೀವು ಶಾಸ್ತ್ರ ಪುರಾಣ ಓದಿದವರು, ನಿಮಗೆ ನಿಶ್ಚಯವಾಗಿಯೂ ಗೊತ್ತಿದೆ ಎಂದು ತಿಳಿದು ವಿಶ್ವಾಸದಿಂದ ಕೇಳುತ್ತಿದ್ದೇನೆ. ನನ್ನನ್ನು ನಿರಾಶಪಡಿಸಬೇಡಿ ಎಂದು ಗೋಗರದ ತಿರುನಾಳ್ಬೋವ. ವಿಷಯ ಏನೆಂದು ತಿಳಿದರೆ ಹೇಳಬಹುದು. ನೀನು ಅದನ್ನು ಹೇಳಲೇ ಇಲ್ಲವಲ್ಲ. ನೋಡಿ ಸ್ವಾಮಿ, ನಾನು ಹೊಲೆಯ. ಚಿದಂಬರಂ ಲಿಂಗದರ್ಶನ ಮಾಡಿಕೊಳ್ಳಬೇಕೆಂದು ಬಹಳ ದಿನದಿಂದ ಹಂಬಲಿಸ್ತಾ ಇದ್ದೇನೆ. ಆದರೆ ಜಾತಿ ಅಡ್ಡವಾಗಿದೆ. ಈ ಜಾತಿಯನ್ನು ನೀಗಲು ಏನಾದರೂ ಹಾದಿ ಇದೆಯೇ? ಅವನ ಪ್ರಶ್ನೆಗೆ ಎಲ್ಲರೂ ಕೊಳ್ಳೆಂದು ಏಕಕಾಲಕ್ಕೆ ನಕ್ಕರು. ಅದೇ ಉತ್ತರವೆಂಬಂತೆ ಮುಂದೆ ಹೊರಟರು. ತಿರುನಾಳ್ಬೋವ ಅವರ ಹಿಂದೆ ಹಿಂದೆ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ ಎಂದು ಹಲಬುತ್ತ ನಡೆದ. ಸಿಟ್ಟಿಗೆದ್ದ ಒಬ್ಬ ಬ್ರಾಹ್ಮಣ, ನೋಡಯ್ಯ, ನಿನ್ನ ಕುಲ ಕಳಿಯಲಿಕ್ಕೆ ಇರುವುದು ಒಂದೇ ಒಂದು ಮಾರ್ಗ. ದೊಡ್ಡ ಅಗ್ನಿಯನ್ನು ಸಿದ್ಧಪಡಿಸಿ ಅದು ನಿಗಿ ನಿಗಿ ಎಂದು ಉರಿಯುತ್ತಿರುವಾಗ ಅದರಲ್ಲಿ ಪ್ರವೇಶಿಸಬೇಕು ಎಂದು ನುಡಿದು ಹೊರಟೇ ಬಿಟ್ಟ. ಬ್ರಾಹ್ಮಣನ ಮಾತಿನಲ್ಲಿರುವ ವ್ಯಂಗ್ಯ ಚೇಷ್ಟೆ ನೇರ ಹೃದಯದ ಸರಳ ಮನದ ತಿರುನಾಳ್ಬೋವನಿಗೆ ಹೇಗೆ ತಿಳಿಯಬೇಕು? ಬ್ರಾಹ್ಮಣನ ಹೇಳಿಕೆಯು ಸತ್ಯವೆಂದೇ ಭಾವಿಸಿದ. ಸಮೀಪದ ಕಾಡಿಗೆ ಹೋಗಿ ಕಟ್ಟಿಗೆ ಹೊತ್ತು ತಂದ. ಗುಡಿಯ ಎದುರಿಗೆ ಗುಡ್ಡೆ ಹಾಕಲಾರಂಭಿಸಿದ. ಗುಡಿಗೆ ಹೋಗಿ ಬರುವ ಜನ ಇವೇಕೆಂದು ಕೇಳಿದಾಗ, ಬೆಂಕಿಯಲ್ಲಿ ಹಾಯ್ದು ನನ್ನ ಹೊಲೆಯನ್ನು ಕಳೆದುಕೊಳ್ಳುತ್ತೇನೆ. ಶಾಸ್ತ್ರ ಬಲ್ಲವರು ಹೇಳಿದ್ದಾರೆ, ಹೀಗೆ ಮಾಡಬೇಕೆಂದು ಉತ್ತರಿಸುತ್ತಿದ್ದ. ಯಾವನೋ ಹುಚ್ಚನಿರಬೇಕೆಂದು ನುಡಿಯುತ್ತ ಜನರು ಮುಂದೆ ಸಾಗುತ್ತಿದ್ದರು. ಆದರೆ ತಿರುನಾಳ್ಬೋವ ಮಾತ್ರ ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಹೊತ್ತು ಮುಳುಗುವವರೆಗೂ ಕಟ್ಟಿಗೆಗಳನ್ನು ಹೊತ್ತ. ಗುಡ್ಡದಂತೆ ಕಟ್ಟಿಗೆಗಳು ಬಿದ್ದವು. ಜನರು ಗುಂಪು ಗುಂಪಾಗಿ ನೆರೆದರು. ಇವನು ಮಾಡುವುದಾದರೂ ಏನು ಎಂದು ತಿಳಿಯಲು ಅವರಿಗೂ ಕುತೂಹಲ. ತಿರುನಾಳ್ಬೋವ ಕಟ್ಟಿಗೆಗೆ ಬೆಂಕಿ ಕೊಟ್ಟ. ಸ್ವಲ್ಪ ಸಮಯದಲ್ಲಿ ಅವು ಹೊತ್ತಿಕೊಂಡು ಉರಿಯಲಾರಂಭಿಸಿದವು. ಬೆಂಕಿ ಸಿದ್ಧವಾಯಿತು. ನಿಗಿ ನಿಗಿ ಬೆಂಕಿ. ತಿರುನಾಳ್ಬೋವನು ಆ ಬೆಂಕಿಯ ಎದುರಿಗೆ ಇತ್ತ ಮುಖ ಮಾಡಿಕೊಂಡು ಕೈಮುಗಿದು ನಿಂತ. ಜನರಲ್ಲಿ ಕೆಲವರು, ನಿನಗೆ ಹುಚ್ಚೆ, ಬೆಂಕಿಯಲ್ಲಿ ಬಿದ್ದರೆ ನೀನೇ ಇಲ್ಲವಾಗುತ್ತೀಯಲ್ಲದೆ ನಿನ್ನ ಕುಲ ಹೋಗುವುದಿಲ್ಲ. ಯಾರೋ ಚೇಷ್ಟಿಗೆ ಹೇಳಿದ್ದನ್ನು ನಿಜವೆಂದು ತಿಳಿದು ಸುಮ್ಮನೆ ಜೀವ ಕಳೆದುಕೊಳ್ಳಬೇಡ ಎಂದು ಉಪದೇಶಿಸಿದರು. ಅದರಿಂದ ತಿರುನಾಳ್ಬೋವನ ವಿಶ್ವಾಸ ಕಡಿಮೆಯಾಗಲಿಲ್ಲ. ತಾನು ಮಾಡುತ್ತಿರುವ ಕೆಲಸದಿಂದ ವಿಮುಖನಾಗಲಿಲ್ಲ. ಬೆಂಕಿ ಸುಡುತ್ತದೆಂದು ಅವನಿಗೆ ಗೊತ್ತಿತ್ತು. ಆದರೆ ಅದು ಹೊಲೆತನವನ್ನು ದೂರ ಮಾಡಿ ಒಳ್ಳೆಯ ಕುಲದವನನ್ನಾಗಿ ಮಾಡುತ್ತದೆಂಬುದನ್ನು ತಿಳಿದಿರಲಿಲ್ಲ. ಶಾಸ್ತ್ರಿಗಳು ಹೇಳಿದ ಮಾತನ್ನು ಸಂಪೂರ್ಣವಾಗಿ ನಂಬಿದ. ಆದುದರಿಂದ ಸ್ವಲ್ಪವೂ ಭಯಪಡದೆ, ಅಗ್ನಿದೇವನೇ, ನನಗೆ ಜೀವನದಲ್ಲಿ ಚಿದಂಬರ ಲಿಂಗವನ್ನು ಕಣ್ಣಾರೆ ನೋಡಬೇಕೆನ್ನುವ ಆಸೆಯೊಂದನ್ನು ಬಿಟ್ಟು ಬೇರಾವ ಆಸೆಯೂ ಉಳಿದಿಲ್ಲ. ಅದಕ್ಕೆ ನನ್ನ ಕುಲ ಅಡ್ಡಿಯಾಗಿದೆ. ಆ ಕೀಳು ಕುಲವನ್ನು ಕಳೆದು ಮೇಲು ಕುಲದವನನ್ನಾಗಿ ಮಾಡುವ ಶಕ್ತಿ ನಿನಗಿದೆ ಎಂದು ಶಾಸ್ತ್ರ ಬಲ್ಲ ಒಬ್ಬರು ನನಗೆ ಹೇಳಿದ್ದಾರೆ. ಅವರು ಸುಳ್ಳೇಕೆ ಹೇಳುತ್ತಾರೆ?
ನನ್ನನ್ನು ಕೊಲ್ಲಲು ಹಾಗೆ ಹೇಳಿದ್ದಾರೆಂದ್ರೆ ನಾನು ನಂಬುವುದಿಲ್ಲ. ಯಾಕೆಂದರೆ ಅವರಿಗೂ ನನಗೂ ಯಾವ ವೈರತ್ವವೂ ಇಲ್ಲ. ಅವರ ಹೇಳಿಕೆ ಸತ್ಯ. ಅದರಲ್ಲಿ ನನಗೆ ಬಲವಾದ ನಂಬಿಕೆ ಇದೆ. ನೀನು ನನ್ನ ಮೇಲೆ ಕರುಣೆ ತೋರಿ ನನ್ನ ಈ ಕೀಳು ಕುಲವನ್ನು ಕಳೆದು ಒಳ್ಳೆಯ ಕುಲವನ್ನು ದಯಪಾಲಿಸು ಎಂದು ಪ್ರಾರ್ಥಿಸುತ್ತಾ ದುಡನೆ ಅಗ್ನಿಯಲ್ಲಿ ಹಾರಿಕೊಂಡು ಬಿಟ್ಟ. ನೆರೆದ ಜನ ಸಮೂಹದಿಂದ ಅಯ್ಯೋ ದೇವರೇ, ಚಿದಂಬರೇಶ್ವರ, ಇವನನ್ನು ಕಾಪಾಡು ಎಂಬ ಉದ್ಗಾರ ಹೊರಟಿತು. 3 ನಿಮಿಷದಲ್ಲಿಯೇ ತಿರುನಾಳುವ ಅಗ್ನಿಯನ್ನು ದಾಟಿ ಹೊರಬಂದು ನಿಂತಿದ್ದ. ಕೂಡಿದ ಜನ ಹುಚ್ಚೆದ್ದು ಕುಣಿಯಿತು. ಅವನೊಬ್ಬ ಮಹಾತ್ಮನೆಂದು ತಿಳಿದು ಹೆಗನ ಮೇಲೆ ಕೂಡಿಸಿಕೊಂಡು ಕುಣಿದದ್ದೇ ಕುಣಿದದ್ದು. ಗುಡಿಯ ಹಿರಿಯ ಪೂಜಾರಿ ಈ ದೃಶ್ಯವನ್ನು ನೆಟ್ಟ ಕಣ್ಣು ಬಿಟ್ಟ ಬಾಯಾಗಿ ನೋಡುತ್ತಿದ್ದ. ತಿರುನಾಳ್ಬೋವನು ನಿಜಕ್ಕೂ ಮಹಾಪುರುಷನೆಂಬ ಅರಿವು ಮೂಡಿತು. ನಂಬಿ ಕೆಟ್ಟವರಿಲ್ಲವೆಂಬ ನುಡಿಯನ್ನು ಆಚರಿಸಿ ತೋರಿಸಿದ ತಿರುನಾಳ್ಬೋವನ ಮಹಿಮೆ ಅವನಿಗೆ ಮನದಟ್ಟಾಯಿತು. ಜನರ ಗದ್ದಲವನ್ನು ಸೀಳಿಕೊಂಡು ಅವನ ಬಳಿಗೆ ಬಂದ. ಕುಣಿಯುತ್ತಿದ್ದ ಜನರು ಹಿರಿಯ ಪೂಜಾರಿಯನ್ನು ಕಂಡು ತಿರುನಾಳ್ಬೋವನನ್ನು ಕೆಳಗಿಳಿಸಿ ಹಿಂದೆ ಸರಿದರು. ತಿರುನಾಳ್ಬೋವ ಪೂಜಾರಿಯ ಪಾದಗಳಿಗೆ ನಮಸ್ಕರಿಸಲು ಹೋದ. ಹಿರಿಯ ಪೂಜಾರಿ ಅವನನ್ನು ತೆಗೆದಪ್ಪಿ ಮುಂಡಾಡಿ, ನಾವು ಶಾಸ್ತ್ರವನ್ನು ಹೇಳುವವರೇ ವಿನ ನಂಬಿ ಆಚರಿಸುವವರಲ್ಲ. ನಮಗೆ ಶಾಸ್ತ್ರ ಜ್ಞಾನವಿದೆಯೇ ವಿನ ಅದರಲ್ಲಿ ನಂಬಿಕೆ ಇಲ್ಲ, ಅದರಂತೆ ನಡತೆ ಇಲ್ಲ. ನೀನು ಏನನ್ನು ತಿಳಿಯದಿದ್ದರೂ ತಿಳಿದ ಒಂದೇ ಒಂದು ವಿಷಯದಲ್ಲಿ ಶ್ರದ್ಧೆ ಇರಿಸಿ ಅದರಂತೆ ಆಚರಿಸಿ ನಮ್ಮೆಲ್ಲರಿಗೂ ಆದರ್ಶವಾಗಿರಬೇಕು. ಬಾ, ನಿನಗೆ ಶಿವಲಿಂಗ ದರ್ಶನ ಮಾಡಿಸುತ್ತೇನೆ ಎಂದು ಕರೆದೊಯ್ದ. ಚಿದಂಬರಂ ಮೂರ್ತಿಯನ್ನು ಕಂಡು ತಿರುನಾಳ್ಬೋವ ಆನಂದ ತುಂದಿಲನಾದ. ಕಣ್ತೀವಿ ನೋಡಿ ಮನಂ ತೀವಿ ಮಣಿದು ಯಂತ್ರದಂತೆ ಮುಂದುವರೆದು ಶಿವಲಿಂಗದ ಮೇಲೆ ದಪ್ಪನೆ ಬಿದ್ದು ಬಿಗಿಯಾಗಿ ಅಪ್ಪಿ ಮುದ್ದಿಸಿದ. ಅಪ್ಪಿದಂತೆಯೇ ಲಿಂಗದ ಮೇಲೆ ಒರಗಿದ. ಮುಖದಲ್ಲಿ ಪ್ರಸನ್ನತೆ, ಶಿವತೇಜ ಲಾಸ್ಯವಾಡುತ್ತಿತ್ತು. ಮನಸ್ಸು ತೃಪ್ತಿಯಿಂದ ತುಂಬಿ ಬಂದಿತ್ತು. ಆನಂದ ಬಾಷ್ಪದ ಅಭಿಷೇಕವಾಗುತ್ತಿತ್ತು. ಲಿಂಗಕ್ಕೆ ಬಿಗಿದ ಅಪ್ಪಿಗೆ ಸಡಿಲಲಿಲ್ಲ. ಗಳಿಗೆಗಳು ಉರುಳಿದವು. ತಿರುನಾಳ್ಬೋವನ ದೇಹ ಮಿಸುಕಲಿಲ್ಲ. ಹಿರಿಯ ಪೂಜಾರಿ ಹರಿತಂದು ಹಿಡಿದು ಅಲ್ಲಾಡಿಸಿದ. ಪ್ರಾಣ ಹೊರಟು ಹೋಗಿತ್ತು. ಅದು ಶಿವನಲ್ಲಿ ಐಕ್ಯವಾಗಿತ್ತು. ಓಂ ನಮಃ ಶಿವಾಯ.